Hello everyone, welcome to Sanmarga classes. Let us see question number 72 of chapter Force and Laws of Motion. A force of 5 Newton produces an acceleration of 8 meter per second square in mass m1 and acceleration of 24 meter per second square in mass m2. If both are tied together, find the acceleration. ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಒಂದು ಬಾಡಿ ಮೇಲೆ, ಅದರ ಮಾಸ್ m1 ಇದೆ, ಎಕ್ಸಿಲರೇಷನ್ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಪ್ರೊಡ್ಯೂಸ್ ಆಗ್ತಾ ಇದೆ. ಇನ್ನೊಂದು ಆಬ್ಜೆಕ್ಟ್ ಇದೆ, m2 ಇದೆ, ಮಾಸು 5 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ 24 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಿಲರೇಷನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಈಗ ಈ ಆಬ್ಜೆಕ್ಟ್ ಅನ್ನ ಮಾಸ್ m1 m2 ಇದ್ದದನ್ನ ಎರಡನ್ನ ಟೈ ಮಾಡ್ಬಿಟ್ವಿ, ಅದ್ರ ಮೇಲೆ ಫೋರ್ಸ್ 5 ನ್ಯೂಟನ್ ಅಪ್ಲೈ ಆಗ್ತಾ ಇದೆ. ದೆನ್ ಫೈಂಡ್ ದ ಎಕ್ಸಿಲರೇಷನ್ ಅಂತ ಹೇಳಿದ್ದಾರೆ. ಎಕ್ಸಿಲರೇಷನ್ ಫೈಂಡ್ ಮಾಡ್ಲಿಕ್ಕೆ ನಮ್ಗೆ ಫೋರ್ಸ್ ಗೊತ್ತಿರಬೇಕು, ಮಾಸ್ ಗೊತ್ತಿರಬೇಕು. ಮಾಸ್ ನಮ್ಗೆ ಗೊತ್ತಿಲ್ಲ, ಎರಡನ್ನು ಟೈ ಮಾಡಿದಾಗ ಮಾಸ್ ಎಷ್ಟು ಬರುತ್ತೆ? m1 ಪ್ಲಸ್ m2 ಬರುತ್ತೆ. ಬಟ್ ವಾಟ್ ಈಸ್ m1 ಪ್ಲಸ್ m2? ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ m1 ಪ್ಲಸ್ m2. ಫಸ್ಟ್ ಲೆಟ್ ಅಸ್ ಫೈಂಡ್ m1 and m2, then let us find m1 plus m2, then let us directly we can find acceleration A. First, given ಏನೇನಿದೆ? Force 5 Newton, acceleration 8 meter per second square. You can write it as A1, and M1 we don't know. A2 24 meter per second square, and mass m2 we don't know. Fine. F is equal to m into A. We know the formula. Now, A1 is equal to F by M1 ಅಂತ ಬರಿಬೋದಾ? F is constant for both the cases. So, F as it is ಬರ್ಕೋತೀನಿ. F value ಏನಿದೆ? 5 Newton. 5 by M1 ಎಷ್ಟು? ಸಾರಿ, A1 ಕೊಟ್ಟಿದ್ದಾರೆ, M1 ಕೊಟ್ಟಿಲ್ಲ, ಉಲ್ಟಾ ಬರೀ. A1 ಇದ್ದಲ್ಲಿ M1 ಬರೀರಿ, M1 ಇದ್ದಲ್ಲಿ A1 ಬರೀರಿ. Since we have to find out m1 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರ್ಕೋಬೇಕು, a1 ಅನ್ನ ಡಿನಾಮಿನೇಟರ್ ಅಲ್ಲಿ ಬರೀರಿ. a1 ವ್ಯಾಲ್ಯೂ ಎಷ್ಟಿದೆ? ಎಕ್ಸಿಲರೇಷನ್ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, 5/8 kg. ಈಗ m2 ಫೈಂಡ್ ಔಟ್ ಮಾಡ್ರಿ. m2 is equal to again f2 ಬೇಡ, f ಇರಲಿ, ಯಾಕೆಂದ್ರೆ f1 equal to f 5 ನ್ಯೂಟನ್ ಕಾನ್ಸ್ಟೆಂಟ್ ಇದೆ. ಸೊ f divided by A2. F is 5 Newton divided by A2 is 24. 5/24 kg ಆಯ್ತು. ಈಗ m1 plus m2 ಎಷ್ಟಾಗುತ್ತೆ ನೋಡೋಣ. m1 plus m2 is equal to 5/8 plus 5/24. LCM is 24. 8 3s are 24. So 5 into 3, 15. 15 plus 5 as it is. 24 ones are 24. 5 into 1 is 5. 24. 20 divided by 24 kg. Okay. ಈಗ ಫೈನಲ್ ಎಕ್ಸಿಲರೇಷನ್ ಅನ್ನ ಫೈಂಡ್ ಔಟ್ ಮಾಡೋಣ. A is equal to F by M. M1 plus M2 ನಾನು M ಅಂತ ತಗೋಬಹುದಾ? m1 plus m2 ಅನ್ನು ನಾನು m ಅಂತ ತಗೋತಿದ್ದೀನಿ. ಓಕೆ, ಈಗ f by m ಅಂತ ಬರಿತೀನಿ. f is force 5 Newton divided by m is total mass, that is m1 plus m2, 20/24. 5 into 24 divided by 20. 5 ones are 5 fours are 4 ones are 4. 6. Okay. 6 acceleration unit meter per second wave. Thank you.